ನೀವು ಎಂದಾದರೂ ಬಿಳಿ ಬಣ್ಣದ ಹಾವು, ಮೊಸಳೆ, ಡಾಲ್ಫಿನ್ಸ್ಗಳು, ಬಿಳಿ ಬಣ್ಣದ ಸಿಂಹಗಳು ಮತ್ತು ಕಾಂಗರುಗಳನ್ನು ನೋಡಿದ್ದೀರಾ? ಅದು ಹೇಗೆ ಸಾಧ್ಯ? ಬಿಳಿ ಬಣ್ಣದಲ್ಲೂ ಈ ಪ್ರಾಣಿಗಳು ಇವೆಯಾ ಅಂತ ನೀವು ಕೇಳ್ಬೋದು. ಹೌದು, ಬಿಳಿ ಬಣ್ಣದಲ್ಲೂ ಈ ಪ್ರಾಣಿಗಳು ಇವೆ. ಇವುಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ತುಂಬ ಭಯಂಕರವಾಗಿ ಕಾಣುವ ಪ್ರಾಣಿಗಳು ಕೂಡ ಈ ವಿಡಿಯೋದಲ್ಲಿ ಸುಂದರವಾಗಿ ಕಾಣಿಸ್ತವೆ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಅನಿಮಲ್, ವೈಟ್ ಆಲಿಗೇಟರ್. ಮೊಸಳೆ ತುಂಬ ಅಪಾಯಕಾರಿ. ಅದು ನೋಡೋಕೆ ಎಷ್ಟು ಭಯಂಕರವಾಗಿರುತ್ತೆ ಅಲ್ವಾ? ಆದರೆ ಈ ವಿಡಿಯೋದಲ್ಲಿನ ಮೊಸಳೆ ನೋಡಿ, ಹಾಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಪ್ರಪಂಚದಲ್ಲೇ ಲಕ್ಷಾಂತರ ಮೊಸಳೆಗಳು ಇರಬಹುದು, ಆದರೆ ಈ ವೈಟ್ ಆಲಿಗೇಟರ್ ತುಂಬಾ ರೇರ್. ಎಷ್ಟು ರೇರ್ ಅಂದರೆ ಇಡೀ ಪ್ರಪಂಚದಲ್ಲೇ 200 ಬಿಳಿಯ ಮೊಸಳೆಗಳಿವೆ. ಕೆಲವು ಜೆನೆಟಿಕ್ ಪ್ರಾಬ್ಲಮಿಂದ ಬಿಳಿ ಬಣ್ಣದಲ್ಲಿ ಹುಟ್ಟಿ ತಮ್ಮ ಕಣ್ಣಿನ ದೃಷ್ಟಿಯನ್ನು ಇವು ಕಳೆದುಕೊಳ್ತವೆ. ಕಣ್ಣು ಸರಿಯಾಗಿ ಕಾಣದ ಕಾರಣ ಅವುಗಳಿಗೆ ಆಹಾರ ಹುಡುಕಲು ಕಷ್ಟವಾಗೋದ್ರಿಂದ ಝೂನಲ್ಲಿ ಇಟ್ಟು ಸಾಕ್ತಾರೆ. ನಂಬರ್ 2, ಪಿಕಾಕ್. ಈ ರೀತಿಯ ಪಿಕಾಕ್ಗಳು ನಮ್ಮ ಭಾರತದಲ್ಲೇ ಹೆಚ್ಚಾಗಿ ಕಂಡುಬರೋದು ಅಂದರೆ ನೀವು ನಂಬ್ತೀರಾ? ತುಂಬ ರೇರ್ ಆ್ಯಂಡ್ ರೇರ್ ಆಗಿ ಜನಿಸ್ತವೆ. ಇವು ಕೂಡ ಜೆನೆಟಿಕ್ ಡಿಸಾರ್ಡರ್ನಿಂದಾನೇ ಜನಿಸ್ತವೆ. ನಾರ್ಮಲ್ ನವಿಲಿಗೂ ಈ ಬಿಳಿ ಬಣ್ಣದ ನವಿಲಿಗೂ ಇರೋ ವ್ಯತ್ಯಾಸ ಏನಂದರೆ, ನಾರ್ಮಲ್ ನವಿಲಿನ ಗರಿಗಳ ಮೇಲೆ ಈ ರೀತಿ ಕಣ್ಣಿನ ಆಕಾರವಿರುತ್ತೆ. ಬಿಳಿ ನವಿಲಿನ ಗರಿಗಳ ಮೇಲೆ ಹೀಗೆ ಇರೋದಿಲ್ಲ. ಈ ರೀತಿಯ ಕಣ್ಣಿನ ಆಕಾರದಿಂದಲೇ ಅವು ಅಷ್ಟು ಸುಂದರವಾಗಿ ಕಾಣಿಸ್ತವೆ. ಆ ರೀತಿಯಾಗಿ ಇಲ್ಲದಿದ್ದರೂ ಬಿಳಿ ನವಿಲುಗಳು ಕೂಡ ತುಂಬ ಸುಂದರವಾಗಿ ಕಾಣುತ್ತವೆ. ನಂಬರ್ 3, ನಾರ್ಮಲ್ ಆಗಿ ಪಾಂಡಾಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ನಿಂದ ತುಂಬ ಸುಂದರವಾಗಿ ಕಾಣಿಸುತ್ತವೆ. ಆದರೆ ಕೆಲವು ಬಾರಿ ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲಿ ಜನಿಸುತ್ತವೆ. 2019ರಲ್ಲಿ ಚೈನೀಸ್ ಫಾರೆಸ್ಟ್ ಒಂದರಲ್ಲಿ ಪೂರ್ತಿ ಬಿಳಿ ಬಣ್ಣದ ಪಾಂಡವೊಂದು ಕಾಣಿಸುತ್ತೆ. ನಂತರ ಇದು ಚೈನಾದ ಕಾಡುಗಳಲ್ಲಿ ತಿರುಗುತ್ತಿರೋ ವಿಷಯ ತಿಳಿದ ರಿಸರ್ಚ್ ಟೀಮ್ ಇದನ್ನು ಹಿಡಿಯಲು ಹಲವು ಕಡೆ CCTV ಅಳವಡಿಸಿ ಈ ಪಾಂಡವನ್ನು ಟ್ರ್ಯಾಕ್ ಮಾಡಲು ಶುರು ಮಾಡ್ತಾರೆ. ಈ ರೀತಿ ಬಿಳಿ ಬಣ್ಣದಲ್ಲಿ ಹುಟ್ಟಿದ ಪ್ರಾಣಿಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಚಿಕ್ಕ ಕಾಯಿಲೆ ಬಂದರೂ ಅವುಗಳಿಗೆ ತಡೆಯುವ ಶಕ್ತಿ ಇರಲ್ಲ. ಹೀಗಾಗಿ ರೆಸ್ಕ್ಯೂ ಟೀಮ್ ತುಂಬ ಕಾಳಜಿಯಿಂದ ಅವುಗಳನ್ನು ನೋಡಿಕೊಳ್ತಾರೆ. ನಂಬರ್ 4, ಲಯನ್. ಈ ಬಿಳಿ ಬಣ್ಣದ ಲಯನ್ಗಳು ತುಂಬ ರೇರ್, ಆದರೆ ತುಂಬ ಸುಂದರವಾಗಿ ಕಾಣಿಸುತ್ತವೆ. ಇವುಗಳನ್ನು ಪ್ಯಾಂಥಾರಾ ಲಿಯೋ ಅನ್ನೋ ಸೈಂಟಿಫಿಕ್ ಹೆಸರಿನಿಂದ ಕರೆಯಲಾಗುತ್ತೆ. ಈ ಪ್ರಪಂಚದಲ್ಲೇ ಕೇವಲ 13 ಬಿಳಿ ಸಿಂಹಗಳಿವೆ. ಇದರ ಲೆಂತ್ ಬಂದು ಸುಮಾರು 6ರಿಂದ 10 ಅಡಿ ಇರುತ್ತೆ. ಸುಮಾರು 220 kg ತೂಕವನ್ನು ಹೊಂದಿರ್ತವೆ. ನಾರ್ಮಲ್ ಸಿಂಹಗಳಿಗೆ ಹೋಲಿಸಿದರೆ ಇವುಗಳ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಇವುಗಳು ಕೇವಲ 18 ವರ್ಷ ಮಾತ್ರ ಜೀವಿಸುತ್ತವೆ. ನಂಬರ್ 5, ರಾವೆನ್ಸ್. ಯಾರಿಗಾದರೂ ಸರಿ ಕಾಗೆಯ ಬಣ್ಣ ಯಾವುದೆಂದರೆ ಏನು ಹೇಳ್ತಾರೆ? ಕಪ್ಪು ಬಣ್ಣ ಅಂತಾನೆ ಹೇಳ್ತಾರೆ ಅಲ್ವಾ? ಆದರೆ ಈ ಕಾಗೆಯನ್ನು ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಬಿಳಿ ಬಣ್ಣದಲ್ಲಿದೆ. ದೂರದಿಂದ ನೋಡಿದರೆ ಇದು ಕಾಗೆ ಅಂತ ಅನ್ನಿಸೋದೇ ಇಲ್ಲ. ವಿಚಿತ್ರವೇನೆಂದರೆ ಈ ರಾವೆನ್ಸ್ಗಳು ಕಪ್ಪು ಮತ್ತು ಬಿಳಿ 2 ಬಣ್ಣದಲ್ಲೂ ಕೂಡ ಜನಿಸ್ತವೆ. ಹೀಗೆ ಬಿಳಿಯಾಗಿ ಹುಟ್ಟುವ ಪ್ರತಿಯೊಂದು ರಾವೆನ್ಸ್ಗಳು ಆಲ್ಬಿನೋ ಅಲ್ಲ. ಸೈಂಟಿಸ್ಟ್ಗಳು ಆಲ್ಬಿನೋ ರಾವೆನ್ಸ್ ಮೇಲೆ ರಿಸರ್ಚ್ ಮಾಡಿ ಹೇಳಿದ್ದು ಏನಂದರೆ, ಇವುಗಳ ಸ್ಕಿನ್ನಲ್ಲಿ ಮೆಲಾನಿನ್ ಪ್ರಮಾಣ ಕಡಿಮೆ ಇರೋದ್ರಿಂದ ಬಿಳಿ ಬಣ್ಣದಲ್ಲಿ ಜನಿಸುತ್ತವೆ. ಆದರೆ ಇವು ಹೆಚ್ಚು ಕಾಲ ಬದುಕೋದು ಕಷ್ಟ. ಫಾರಿನ್ನಲ್ಲಿ ನಾವು ಇಲ್ಲಿ ಪಾರಿವಾಳಗಳನ್ನು ಹೇಗೆ ಸಾಕುತ್ತೀವೋ ಅದೇ ರೀತಿ ಅಲ್ಲಿ ಬಿಳಿ ಕಾಗೆಗಳನ್ನು ಸಾಕ್ತಾರೆ. ಇವು ಕೂಡ ಅವರೊಂದಿಗೆ ತುಂಬ ಫ್ರೆಂಡ್ಲಿಯಾಗಿ ಇರ್ತವೆ. ನಂಬರ್ 6, ವೈಟ್ ಜಿರಾಫೆ. ನಾರ್ಮಲ್ ಆಗಿ ಜಿರಾಫೆಯನ್ನು ನಾವು ಝೂ ಮತ್ತು ಡಿಸ್ಕವರಿ ಚಾನಲ್ನಲ್ಲಿ ನೋಡಿರ್ತೀವಿ. ಆದರೆ ಎಂದಾದರೂ ನೀವು ವೈಟ್ ಕಲರ್ ಜಿರಾಫೆನ ನೋಡಿದ್ದೀರಾ? ಇವುಗಳ ಹೈಟಿಂದಾನೇ ತುಂಬ ಆಕರ್ಷಣೀಯವಾಗಿ ಕಾಣಿಸುತ್ತವೆ. ಒಂದು ಸಮಯದಲ್ಲಿ ಪ್ರಪಂಚದಲ್ಲಿ ಬಿಳಿ ಜಿರಾಫೆಗಳು ಇಲ್ಲ ಎಂದೇ ನಂಬಿದ್ರು. ಆದರೆ ನಾರ್ತ್ ಈಸ್ಟ್ ಕೀನ್ಯಾದಲ್ಲಿ 2 ಬಿಳಿ ಜಿರಾಫೆಗಳು ಕಾಣಿಸುತ್ತವೆ. ಇಡೀ ಪ್ರಪಂಚದಲ್ಲಿ ಇವೆರಡೇ ಬಿಳಿ ಜಿರಾಫೆಗಳು ಇರೋದ್ರಿಂದ ತುಂಬ ಜೋಪಾನವಾಗಿ ನೋಡಿಕೊಳ್ಳಲಾಗುತ್ತೆ. ನಂಬರ್ 7, ಡೀರ್ಸ್. ಜಿಂಕೆಗಳು ತುಂಬ ಸುಂದರವಾದ ಜೀವಿಗಳು. ಅದರಲ್ಲೂ ರೇರ್ ಆಗಿ ಈ ಬಿಳಿ ಬಣ್ಣದಲ್ಲಿ ಜಿಂಕೆಗಳು ಜನಿಸುತ್ತವೆ. ಇವುಗಳು ಕೂಡ ಜೆನೆಟಿಕ್ ಪ್ರಾಬ್ಲಮಿಂದ ಜನಿಸೋದ್ರಿಂದ ಆಲ್ಬಿನೋ ಡೀರ್ಸ್ ಅಂತಾನೂ ಕರೀತಾರೆ.
ಈಗಂತೂ ತುಂಬ ಝೂಗಳಲ್ಲಿ ಈ ಬಿಳಿ ಜಿಂಕೆಗಳನ್ನು ಇಟ್ಟಿದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಈ ಬಿಳಿ ಜಿಂಕೆಗಳು ಕಾಣಸಿಗುತ್ತವೆ. ನಂಬರ್ 8 ವೇಲ್ಸ್. ಸಾಮಾನ್ಯವಾಗಿ ವೇಲ್ಸ್ ಬಿಳಿ ಮತ್ತು ಒಂದು ರೀತಿಯ ಕಪ್ಪು ಎರಡು ಬಣ್ಣಗಳಿಂದಲೂ ಕೂಡಿರುತ್ತವೆ. ಇವು ನೀರಿನಿಂದ ಮೇಲೆ ಹೀಗೆ ಎಗರುವಾಗ ನೋಡಲು ಎಷ್ಟು ಚಂದ ಅಲ್ವಾ. ಪೂರ್ತಿಯಾಗಿ ಬಿಳಿ ಬಣ್ಣದ ವೇಲ್ಸನ್ನು ನೋಡೋದು ತುಂಬಾ ಅಪರೂಪ. ಈ ರೀತಿಯ ವೇಲ್ಸ್ ಮೊದಲ ಬಾರಿಗೆ 1991ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಾಣಸಿಗುತ್ತೆ. ಇವು ಈಜುವಾಗ ತುಂಬ ವಿಭಿನ್ನವಾದ ಜೀವಿಯ ರೀತಿ ಕಾಣಿಸುತ್ತವೆ. ಆದರೆ ಇವುಗಳ ಜೀವಿತ ಅವಧಿ ಮಾತ್ರ ನಾರ್ಮಲ್ ವೇಲ್ಸ್ಗಿಂತ ತುಂಬ ಕಡಿಮೆ. ನಂಬರ್ 9 ಕಾಂಗರು. ನಾವು ತಿಳಿದಿರುವ ಹಾಗೆ ಕಾಂಗರುಗಳು ಕೇವಲ ಬ್ರೌನ್ ಕಲರ್ನಲ್ಲಿ ಮಾತ್ರ ಇರುತ್ತವೆ. ಆದರೆ ತುಂಬ ರೇರಾಗಿ ಈ ಬಿಳಿ ಬಣ್ಣದಲ್ಲೂ ಕಾಣಿಸುತ್ತವೆ. ಕಾಂಗರುಗಳು ಹೆಚ್ಚಾಗಿ ಕಂಡುಬರುವುದೇ ಆಸ್ಟ್ರೇಲಿಯಾದಲ್ಲಿ. ನಾರ್ಮಲ್ ಕಾಂಗರುಗಳಿಗೆ ಹೋಲಿಸಿಕೊಂಡ್ರೆ ಈ ಬಿಳಿ ಕಾಂಗರುಗಳು ತುಂಬ ಸುಂದರವಾಗಿರುತ್ತವೆ. ನಂಬರ್ 10 ವೈಟ್ ಸ್ನೇಕ್. ನೀವು ಆಲ್ಮೋಸ್ಟ್ ಈ ರೀತಿಯ ಬಿಳಿ ಹಾವನ್ನು ನೋಡಿರಲು ಸಾಧ್ಯವಿಲ್ಲ. ಯಾಕಂದರೆ ಪ್ರಪಂಚದಲ್ಲೇ ಅತ್ಯಂತ ರೇರ್ ಆಗಿ ಕಾಣಿಸೋ ಹಾವು ಇದು. ಇದರ ಕಣ್ಣು ರೆಡ್ ಕಲರ್ನಲ್ಲಿದೆ. ಬೇರೆ ಹಾವುಗಳಿಗಿಂತ ಇದು ತುಂಬ ವಿಷಕಾರಿಯೂ ಅಲ್ಲ. ಈ ಬಿಳಿ ಬಣ್ಣದಿಂದ ಕಾಡಿನಲ್ಲಿ ಈ ಹಾವು ಸರ್ವೈವ್ ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಈ ಹಾವನ್ನು ಹೆಚ್ಚಾಗಿ ಝೂನಲ್ಲಿ ಸಾಕ್ತಾರೆ. ಇವಿಷ್ಟು ಭೂಮಿಯ ಮೇಲೆ ಕಂಡುಬಂದ ಟಾಪ್ 10 ಆಲ್ಬಿನೋ ಅನಿಮಲ್ಸ್. ಇದರಲ್ಲಿ ನಿಮ್ಮ ಫೇವ್ರೆಟ್ ಅನಿಮಲ್ ಯಾವುದು? ಕಾಮೆಂಟ್ ಮಾಡಿ. ಹಾಗೆ ಇವುಗಳಲ್ಲಿ ನೀವು ಯಾವುದಾದ್ರೂ ಆಲ್ಬಿನೋ ಅನಿಮಲ್ಸ್ ಅಂದರೆ ಬಿಳಿ ಬಣ್ಣದ ಪ್ರಾಣಿಯನ್ನು ನೋಡಿದ್ದೀರಾ? ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.